ಅಯ್ಯೋ, ಅಮ್ಮ ಬರ್ಲಾ? ಗೌರಿ ಬರ್ಲಾ? ಹುಷಾರಪ್ಪ, ಹಾ 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 ಬೇಗ ಬಂದ್ಬಿಡು. ಬರ್ತೀನಮ್ಮ. ಅಣ್ಣ ಪೇಟೆ ಕಡೆ ಹೋದ್ರೆ ಹಾಗೆ ಆಗೊಬ್ರು ಕೇಳಿದ್ನಲ್ಲ. ಪೇಟೆ ಕಡೆ ಹೋದಾಗ ಈಗ ನಾನು ತೋಟದ ಕಡೆ ಹೋಗ್ತಾ ಇದ್ದೀನಿ. ನೋಡ್ಕೊಂಡ್ ಕೆಲ್ಸ ಮಾಡೋ. ನಂಗೇನಾಗಲ್ಲ ಬಿಡು. ಏನವ್ವ, ಎಷ್ಟೊತ್ತಾಯ್ತು? ಆಗ ಬಂದ ನಿಮ್ಮ ಅಣ್ಣ. ಬಾರಪ್ಪ ಬಾಬಾ. ಏನಂದ್ರು ಡಾಕ್ಟ್ರು? ರಾಮ ಬಾಬಾ ಮೆಲ್ಲಿಗಿಳಿಯಪ್ಪ, ಮೆಲ್ಲಿಗಿಳಿ ಮೆಲ್ಲಿಗಿಳಿ ನನ್ ಕದ. ಭೀಮಾ 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 ಭೀಮಾ. ಚೆನ್ನಿ ಚೆನ್ನಿ, ಏನಾಯ್ತು? ಗೌಡ್ರ ಮಗ ಬಸವ ಏನ್ ಮಾಡ್ದ? ನಿನ್ ಚೆನ್ನಿನ ಕೆಡಿಸ್ಬಿಟ್ಟ. ಚಿನ್ನಪ್ಪವ್ರೆ, ಒಂದ್ ಒಳ್ಳೆ ಮುಹೂರ್ತ ನೋಡಿ. ಆಯ್ತು. ಏ ಬಸವ, ಬಾರ್ಲ ಇಲ್ಲಿ. ಇಟ ತಕ ಎಲ್ಲ ಹೋಗಿದ್ದೆ? ಓಣಿ ತೋಟದಳ್ಳಕ್ಕೆ ನೀರ್ ಬಿಡಕ್ ಹೋಗಿದ್ನಪ್ಪ. ನೀರ್ ಬಿಡಕ್ ಹೋಗಿದ್ದ? ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೆ. ನೋಡಪ್ಪ, ರಾಮನಗರದಿಂದ ಲಕ್ಷ್ಮೇಗೌಡ್ರು ಮಗಳ್ ಕರ್ಕೊಂಡ್ ಬಂದ್ಬಿಟ್ಟು ಲಗ್ನ ಕಟ್ಸ ತಕ್ಕ ನಾವ್ ಆಚ್ಕೋಗಕ್ಕಿಲ್ಲ ಅಂತ ಹಠ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟವ್ರೆ. ಬಾಬಾ ನೀನು ಕೂತ್ಕೋ ಬಾ. ಲಕ್ಷ್ಮೇಗೌಡ್ರೆ, ಇವನೇ ನನ್ ನೀರಿ ಮಗ ಬಸವ. ಈಗ ಇವನೇ ನಿಮ್ ಮಳಿ ಆಗೋನು. ನನ್ ಎಳ್ಳೆ ಮಗ ಗೋಪಿ ಬೆಂಗಳೂರಿನಾಗ ಗೊತ್ತಾವನೆ. ಅವನ್ಗೆ ನಮ್ ನಂಜೇಗೌಡ್ರ ಮಗಳು ಸಿಂಗಾರಿನೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಉಭಯತರು ತೀರ್ಮಾನ ಮಾಡ್ಬಿಟ್ಟಿದೀವಿ. ಗೌಡ್ರೆ, ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಂಜಣ್ಣ ನಾನು ಬಾಳ ಪುಣ್ಯ ಮಾಡ್ದವ್ರು. ನಿಂತ್ಕೊಳ್ಳೋ. ನೋಡು ಬೇಡ. ಏಯ್, ಎಲ್ಲ ಹಾಳಾಗೋಗಿದ್ರ? ಬರ ಇಲ್ಲಿ. ಎಲ್ಲಿದ್ರ? ಬರೋ.
ಏನವ ಹಿಂಗೆ ಗಾಬರಿಯಾಗಿ ಬಾಯ್ ಬಿಟ್ಕೊಂಡು ನಿಂತಿದ್ದಿ? ಈ ಆಸ್ತಿಗೆಲ್ಲ ಇದ್ದವರು ಇಬ್ರು ವಾರಸ್ದಾರರು, ಅದ್ರಾಗ ಈಗ ಒಬ್ಬ ತಾನೇ ನಗದು ಬಿದ್ದೋದ, ಇನ್ನ ಉಳಿದಿರೋನು ಒಬ್ಬ, ಅವನಿಗೆ ಇದೆಲ್ಲ ಆಸ್ತಿ, ಅದಕ್ಕೆ ಸಂತೋಷ ಪಡು.